ಕಳೆದ 45 ದಿನಗಳಿಂದ ಹಾಲಿನ ಡೇರಿಗೆ ಹಾಕಿದ ಹಾಲಿನ ಬಟವಾಡೆ ಹಣ ನೀಡಲು ಮುಂದಾಗದಿದ್ದರೆ ಕಚೇರಿಗೆ ಹಸುಗಳೊಂದಿಗೆ ಬಂದು ಧರಣಿ ಮಾಡುವುದಾಗಿ ಹೈನುಗಾರರು ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಕೆಆರ್ ಕಚೇರಿಗೆ ಮುತ್ತಿಗೆ ಹಾಕಿದ ಕೊಂಡವಾಡಿ ಗ್ರಾಮದ ಹಾಲು ಉತ್ಪಾದಕರ ಸಂಘದ ರೈತರು ತಮಗೆ ಕಳೆದ 45 ದಿನಗಳಿಂದ ಹಾಲಿನ ಬಟವಾಡೆ ನೀಡಿಲ್ಲ. ರಾಜಕೀಯಕ್ಕಾಗಿ ಹಣವನ್ನ ನೀಡದಂತೆ ಬ್ಯಾಂಕಿಗೆ ಸಹಕಾರ ಇಲಾಖೆಯ ಮಧುಗಿರಿ ಕಚೇರಿಯ ಅಧಿಕಾರಿಗಳು ಪತ್ರ ಬರೆದಿದ್ದು, ಅದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಗೆ ಬಂದು ನಮಗೆ ಹಾಲಿನ ಬಟವಾಡೆ ಹಣ ನೀಡಲೇಬೇಕೆಂದು ಪಟ್ಟು ಹಿಡಿದು ಕುಳಿತರು. ಈಗ ಅದನ್ನ ನಾವು ಇಲ್ಲಿ ಇದು ಮಾಡೋದಲ್ಲ, ಕೋರ್ಟ್ ಅಲ್ಲಿ ಸ್ಥಳಕ್ಕೆ ಪೊಲೀಸ್ ಸಿಪಿಐ ಹನುಮಂತರಾಯಪ್ಪ, ಎಸ್ಐ ಮುತ್ತುರಾಜ್ ಕೂಡ ಆಗಮಿಸಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿತ್ತು. ರೈತರ ಜೊತೆಗೆ ಬಂದಿದ್ದ ತುಮೂಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಮಾತನಾಡಿ, ಅಧಿಕಾರಿಗಳು ಕೊಂಡವಾಡಿ ಡೇರಿಯಲ್ಲಿ ಸರ್ಕಾರದ ಆದೇಶದಂತೆ ಆಡಳಿತ ಮಂಡಳಿಯೂ ಇರಬೇಕಿದ್ದು, ಕೋರ್ಟ್ ಆದೇಶ ಉಲ್ಲಂಘಿಸಿ ಇಲಾಖೆಯಿಂದಲೇ ಆಡಳಿತ ಅಧಿಕಾರಿಯನ್ನ ನೇಮಿಸಿರುವುದು ಕಾನೂನು ಬಾಹಿರ ಎಂದು ತಿಳಿಸಿದರು. ಪೇಮೆಂಟ್ ಮಾಡಿರಲಿಲ್ಲ ಅಂದರೆ ಬಟವಾಡೆ ಕೊಡಬೇಕಾಗಿತ್ತು. ನಮ್ಮ ಏನು 15 ದಿವಸಕ್ಕೊಂದು ಸಾರಿ ನಮ್ಮ ಸೊಸೈಟಿಯಿಂದ ಪೇಮೆಂಟ್ ಮಾಡ್ತೀವಿ ರೈತರಿಗೆ. ಹಳ್ಳಿಗಳ ಕಡೆ ಎಲ್ಲ 1 ಲೀಟ್ರು 2 ಲೀಟ್ರು 3 ಲೀಟ್ರು ಹಾಕಿರೋ ಅಂಥವ್ರು ಅವ್ರಿಗೆಲ್ಲ 1,000 2,000 5,000 ಒಳಗಡೆ ಬರೋ ಅಂಥದ್ದು ಸಾಕಷ್ಟು ಸಾರಿ ಏನೂ ಬಂದು ಹೇಳಿದ್ವಿ. ನಾನು 14/7/25ನೇ ಇಸ್ವಿಲಿ 14/7 ಒಂದು ಪತ್ರ ಕೊಟ್ಟಿದ್ದೀನಿ ಯಾರಿಗೆ. ಅದಾದಮೇಲೆ 4/8 ಒಂದು ಪತ್ರ ಕೊಟ್ಟಿದ್ದೀನಿ. ಸರ್, ನೀವು ಅಡ್ಮಿನಿಸ್ಟ್ರೇಟರ್ ಹಾಕಿದ್ದೀರಾ, ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಡ್ಮಿನಿಸ್ಟ್ರೇಟರ್ ಹಾಕಿದ್ದೀರಾ. ಆ ಅಡ್ಮಿನಿಸ್ಟ್ರೇಟರ್ ಹಾಕಿರೋದಕ್ಕೆ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ, ಸ್ಟೇ ಕೊಟ್ಟಿದೆ. ಆ ಯಥಾಸ್ಥಿತಿ ಕಾಪಾಡಬೇಕು. ಅದಕ್ಕೋಸ್ಕರ ನೀವು ಬ್ಯಾಂಕಿಗೆ ಏನು ಡೈರೆಕ್ಷನ್ ಕೊಟ್ಟಿದ್ದೀರಾ ಪೇಮೆಂಟ್ ಮಾಡಬೇಡಿ ಅಂತಂದೇಳಿ ಅದಕ್ಕೊಂದು ಲೆಟ್ರ್ ಕಳಿಸಿ ಅಂತೇಳಿ ನಾನು ಪತ್ರನೂ ಬರೆದಿದ್ದೀನಿ. ಅದಕ್ಕೆ ಅವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಅದಾದಮೇಲೆ ತಿರ್ಗಿ 4/8 ಇನ್ನೊಂದು ಸಾರಿ DRಗೆ ಉಪನಿಬಂಧಕರಿಗೆ ಅವ್ರಿಗೂ ಸಹಕಾರ ಇಲಾಖೆ ಅವ್ರಿಗೂ ಒಂದು ಪತ್ರ ಕೊಟ್ವಿ. ಈ ಥರ ನಿಮ್ಮ ಯಾರವರು ಪೇಮೆಂಟು ಬ್ಯಾಂಕಿಗೆ ಪೇಮೆಂಟ್ ಕೊಡಿ ಅಂತ ಮಾಡ್ತಾ ಇಲ್ಲ, ಅದರಿಂದ ನೀವೇನೋ ಡೈರೆಕ್ಷನ್ ಕೊಡಿ ಸರ್ ನಿಮ್ಮ ಯಾರಿಗೆ ಅಂತ ಹೇಳಿದ್ವಿ. ಆಯಿತು, ನಾನು ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂತ ಬರೀ ಸಬು ಬೆಳ್ಕೊಂಡೇ ಬಂದು ಇವತ್ತು ನಾಳೆ ಅಂತ. ಅದಾದಮೇಲೆ 10ನೇ ತಾರೀಕು ಇದು ನೋಡಿ ಇವ್ರು ಏನೋ ಮಾಡಲ್ಲ ಅಂತಂದೇಳಿ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ವಿ. ಈ ಥರ ಪೇಮೆಂಟ್ ಮಾಡ್ತಾಯಿಲ್ಲ ಡೈರೆಕ್ಷನ್ ಕೊಡಿ ಅಂತ. ಪಾಪ ಅವರು ಲೋಕಾಯುಕ್ತ SP ಅವರು ನಮ್ಮ ಫಾರ್ಮಾಲಿಟೀಸ್ ಎಲ್ಲದೂ ಸ್ವಲ್ಪ ಲೇಟ್ ಆಗುತ್ತೆ ಕಂಪ್ಲೇಂಟ್ ಕೊಟ್ಟರೆ, ನಾನು ಹಿಂದೆ ರೈತನಾಗಿ ಹಾಲು ಹಾಕಿರೋದು ಅನುಭವ ನನಗೂ ಐತೆ, ಆ ನಂಬರ್ ಕೊಡಿ ಅವ್ರು ಯಾರ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ತೀನಿ ಅಂತ ಪಾಪ ನಾವು ಅವ್ರ ಹತ್ರ ಅಳಲನ್ನು ತೋಡ್ಕೊಂಡಿದ್ದಕ್ಕೆ SP ಅವರೇ ನೇರವಾಗಿ ಮಾತಾಡಿರೋರು. ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರ್ ಮಧುಗಿರಿ ಅಸಿಸ್ಟೆಂಟ್ ರಿಜಿಸ್ಟ್ರ್ ಅವ್ರಿಗೆ ನೇರವಾಗಿ ಮಾತಾಡಿ ಇವ್ರು ಏನಾರ ಕೋರ್ಟಲ್ಲಿ ಐತೆ ಸರ್ ಹಂಗೆ ಹಿಂಗೆ ಅಂತಂದು ಹೇಳಿರೋ. ಅದಕ್ಕೆ ಅವ್ರೂ ಹೇಳಿರೋ, ಹೂನಪ್ಪ ಕೋರ್ಟಲ್ಲಿ ಐತೆ, ಗೌರವ ಉಚ್ಚ ನ್ಯಾಯಾಲಯ ಏನು ಸ್ಟೇ ಕೊಟ್ಟಿದೆ, ಅಷ್ಟೇ ಎಲ್ಲೆವರೆಗೂ ಕೊಟ್ಟಾಯಿತು ಅಲ್ಲೇವರೆಗೇ ನೀನು ಆ ಡೇಟ್ ಹಾಕಿ ಮಾಡು. ಆಮೇಲೆ ಫರ್ದರ್ ಆದೇಶ ಏನು ಕೋರ್ಟಿಂದ ಏನು ಆದೇಶ ಬರುತ್ತೆ, ಮೊನ್ನೆ ಉಚ್ಚ ನ್ಯಾಯಾಲಯ ಗೌರವ ಉಚ್ಚ ನ್ಯಾಯಾಲಯದಿಂದ ಏನು ಬರುತ್ತೆ ಅದು ಆಗುತ್ತೆ. ನೀನು ಯಾಕೆ ರೈತರು ದುಡ್ಡು ತಡೆ ಹಿಡಿತೀಯ? ಪಾಪ ಅವರು 1 ಲೀಟ್ರು 2 ಲೀಟ್ರು ಹಾಲು ಹಾಕಿ ಜೀವನ ಮಾಡೋ ಅಂಥವ್ರು ಅಂತೇಳಿ ನೇರವಾಗಿ ಅದನ್ನೇ ಲೋಕಾಯುಕ್ತ SP ಅವ್ರಿಗೆ ಫೋನ್ ಮಾಡಿದ್ರು. ಆಯಿತು ಮಾಡಿಕೊಡ್ತೀನಿ ಅಂತಂದು ಹೇಳಿದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.